ಅಮ್ಮ ಇಬ್ಬರು ಇವತ್ತು ನಿಮಗೆ ವಿಂಟರ್ ಸ್ಪೆಷಲ್ ಉಪ್ಪಿನಕಾಯಿನ ಹೇಳಿಕೊಡ್ತಾ ಇದ್ದೀವಿ. ಏನೇನು ಇಂಗ್ರೀಡಿಯೆಂಟ್ಸ್ ಇದೆ? ಅರಿಶಿನ ಕೊಂಬು, ಮ್ಯಾಂಗೋ ಜಿಂಜರ್ ಮತ್ತು ಅದನ್ನ ಎಲ್ಲ ಪೀಲ್ ಮಾಡ್ಕೊಂಡು ಇಟ್ಟಿದ್ದೀವಿ. ಕ್ಯಾರೆಟು ಮತ್ತು ಮೂಲಂಗಿನ ನಮ್ಮಮ್ಮ ಪೀಲ್ ಮಾಡಿಟ್ಟಾರೆ. ಅದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ 2 ಹಸಿಮೆಣಸಿನಕಾಯಿ ಮತ್ತು ಹಸಿ ಕಾಳುಮೆಣಸನ್ನ ಇದನ್ನೆಲ್ಲ ಸೇರಿಸಿ ಇದನ್ನೆಲ್ಲ ನಾವು ಆಲ್ರೆಡಿ ಸಣ್ಣದಾಗಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಒಂದು ಜಾರಲ್ಲಿ ಹಾಕ್ಬೇಕಾ? ಓಕೆ, ನಾನು ಇದು ಯಾವುದು ಪೀಲ್ನ ವೇಸ್ಟ್ ಮಾಡ್ತಿಲ್ಲ. ಎಲ್ಲ ಏನು ತರಕಾರಿಯಲ್ಲಿ ಏನು ಶಕ್ತಿ ಇರುತ್ತೆ ಅದರದ್ದು ಸಿಪ್ಪೆಯಲ್ಲಿ ಅದರದ್ದು 4ರಷ್ಟು ಹೆಚ್ಚು ಶಕ್ತಿ ಇರುತ್ತೆ. ಇದನ್ನೆಲ್ಲ ನಾನು ಡ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಡ್ರೈ ಮಾಡಿ ಇದರಿಂದ ಏನೇನು ಮಾಡ್ಬೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ತೀನಿ. ಈಗ ರಾಜಲಕ್ಷ್ಮಿ ಎಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಅವಳು ಬಾಟ್ಲ್ ಒಳಗೆ ಹಾಕ್ತಾ ಬರ್ತಾಳೆ. ಇದು ಉಪ್ಪಿನಕಾಯಿ ತುಂಬ ಸಿಂಪಲ್, ವೆರಿ ಲೆಸ್ ಇಂಗ್ರೀಡಿಯೆಂಟ್, ಬಟ್ ಇದ್ರದ್ದು ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಈಗ ರಾಜಲಕ್ಷ್ಮಿ ಕ್ಯಾರೆಟ್ ಹಾಕ್ತಿದ್ದಾಳೆ. ಕ್ಯಾರೆಟ್ ಹ್ಯಾಸ್ ವಿಟಮಿನ್ ಎ, ಗುಡ್ ಫಾರ್ ಸ್ಕಿನ್, ಗುಡ್ ಫಾರ್ ಐಸ್. ಆಮೇಲೆ ಇದರಿಂದ ಏನಂತಂದರೆ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬೋನ್ಸ್ ಆ್ಯಂಡ್ ಟೀತ್ಗೆ ಒಳ್ಳೆಯದು. BP ರೆಗ್ಯುಲೇಟ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೆಕ್ಸ್ಟು ನಮ್ಮದು ಮೂಲಂಗಿ, ಅದು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಕ್ಯಾನ್ಸರ್ ರಿಸ್ಕನ್ನು ಕಡಿಮೆ ಮಾಡುತ್ತೆ. ಕಿಡ್ನಿ ಸ್ಟೋನ್ಸನ್ನು ರೆಡ್ಯೂಸ್ ಮಾಡುತ್ತೆ. ಲಿವರ್ ಹೆಲ್ತಿಗೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸಿಗೆ ತುಂಬ ಸಹಾಯ ಆಗುತ್ತೆ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ನಮ್ಮದು ಇವತ್ತು ಸ್ಪೆಷಲ್, ವಿಂಟರ್ ಸ್ಪೆಷಲ್ ಜಿಂಜರ್ ಮತ್ತು ಮ್ಯಾಂಗೋ ಜಿಂಜರ್ ಬಗ್ಗೆ ಹೇಳ್ತೀನಿ. ಜಿಂಜರ್ ನಾವು ಆಯುರ್ವೇದಿಕಲ್ಲಿ ಆರ್ದ್ರಕ ಅಂತೀವಿ. ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಹಿಸ್ಟಮಿನ್ ಅಂದರೆ ಚಳಿಗಾಲದಲ್ಲಿ ಬರುವಂಥ ಕಾಫ್, ಕೋಲ್ಡ್, ರನ್ನಿಂಗ್ ನೋಸ್, ಸೋರ್ ಥ್ರೋಟ್ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಸ್ಟಮಕ್ ಕ್ರಾಂಪ್ಸನ್ನು ಕಡಿಮೆ ಮಾಡುತ್ತೆ. ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಮಾಡುತ್ತೆ. ಆರ್ಥರೈಟಿಸಲ್ಲಿ ತುಂಬ ಒಳ್ಳೆಯದು. ಪೀರಿಯಡ್ ಕ್ರಾಂಪ್ಸ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಆಮೇಲೆ ಗ್ಲೂಕೋಸ್ ಲೆವೆಲ್ ಕೂಡ ಜಿಂಜರ್ ಮೇಂಟೈನ್ ಮಾಡುತ್ತೆ. ಆಮೇಲೆ ಅಂಬಾ ಹಳದಿ ಅಥವಾ ನಾವು ಮ್ಯಾಂಗೋ ಜಿಂಜರ್ ಅಂತ ಏನು ಹೇಳ್ತೀವಿ, ಅದು ಹಸುವನ್ನು ಉತ್ಪತ್ತಿ ಮಾಡುತ್ತೆ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಹಸುವೇನೇ ಇಲ್ಲ. ಸೊ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಹಸುವೆ ಆಗುತ್ತೆ. ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ನಮ್ಮ ಆಯುರ್ವೇದಿಕ್ ಭಾಷೆಯಲ್ಲಿ ಹೇಳೋದಾದರೆ ಪಿತ್ತ ಮತ್ತು ವಾತನ ಕಡಿಮೆ ಮಾಡುತ್ತೆ. ಇಚಿಂಗನ್ನು ಕಡಿಮೆ ಮಾಡುತ್ತೆ. ಆಮೇಲೆ ನಮ್ಮದು ಈ ವಿಂಟರ್ ಸೀಸನ್ದು ಸ್ಪೆಷಲ್ ಬಂದು ಅರಿಶಿಣದ ಕೊಂಬು, ಅದು ಆ್ಯಂಟಿ ಇನ್ಫ್ಲಮೇಟ್ರಿ, ಊತ ಕಡಿಮೆ ಮಾಡುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಇಮ್ಯೂನ್ ಬೂಸ್ಟ್ ಮಾಡುತ್ತೆ. ಡಯಾಬಿಟೀಸ್ ಕಮ್ಮಿ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರಸ್, ಯಾಕಂದರೆ ಅರಿಶಿಣದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕುರ್ಕುಮಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಅರಿಶಿಣ ಪುಡಿಗಳೆಲ್ಲ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಕ್ಯಾಪ್ಸ್ಯೂಲ್ಸಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಆಲ್ ಓವರ್ ದಿ ವರ್ಲ್ಡ್ ನಮ್ಮದು ಇಂಡಿಯಾ ಏನಂದರೆ ಅದನ್ನು ಮಾರಾಟ ಮಾಡುತ್ತೆ. ಹಸಿ ಅರಿಶಿಣದಲ್ಲಿ ಅದು ಮೇನ್ ಇಂಗ್ರೀಡಿಯೆಂಟ್ ಹಾಗೇ ಹಾಳಾಗದೆ, ಅಡಲ್ಟ್ರೇಟ್ ಆಗದೆ ಉಳಿದಿರುತ್ತೆ. ಆಮೇಲೆ ಸೌತೆಕಾಯನ್ನು ಹಾಕಿದ್ದೀವಿ. ಕುಕುಂಬರ್ ಸ್ಕಿನ್ನಿಗೆ ಒಳ್ಳೆಯದು. ಕೂಲಿಂಗ್ ಕೊಡುತ್ತೆ. ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ. ಕಿಡ್ನಿನ ಕ್ಲೀನ್ ಮಾಡುತ್ತೆ. ವರ್ಮ್ಸ್ನ ಫೈಟ್ ಮಾಡುತ್ತೆ. ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ನ ಉಂಟು ಮಾಡುತ್ತೆ. ಆಮೇಲೆ ಡಯಾಬಿಟೀಸ್ನ ಕೂಡ ಕಡಿಮೆ ಮಾಡುತ್ತೆ. ಇದಕ್ಕೆ ನಾವು ಮೆಣಸಿನ್ಕಾಯನ್ನು ಹಾಕ್ತಿದ್ದೀವಿ. ಯಾಕಂತಂದರೆ ನಮ್ಮ ಹೊಟ್ಟೆಯ ಗಟ್ಟಿನ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೆ ಆ್ಯಸಿಡಿಕ್ ಆ್ಯಂಡ್ ಆಲ್ಕಲೈನ್ ಎರಡೂ ಬ್ಯಾಲೆನ್ಸ್ ಬೇಕು. ಸೊ ಆ ಆ್ಯಸಿಡಿಕ್ pH ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಹೀಗೆ ನೋಡಿ, ತರಕಾರಿನ ಹೀಗೆ ಫುಲ್ ಪ್ರೆಸ್ ಮಾಡಿ ಗಾಳಿ ಇಲ್ದಂಗೆ ನಾವು ಬಾಟ್ಲನ್ನು ತುಂಬಬೇಕು. ಆದಷ್ಟು ಗ್ಲಾಸ್ ಬಾಟ್ಲನ್ನು ತಗೊಳ್ಳಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯನ್ನು ನಾವು ಹಾಕ್ತಾಯಿದ್ದೀವಿ. ಇದು ನಮ್ಮ ಆ್ಯಸಿಡಿಕ್ pHನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಮೆಣಸಿನ್ಕಾಯಿನ ಹಾಕಿದ್ಮೇಲೆ ಕೈಯಿಂದ ಕೈ ತೊಳ್ಕೊಬೇಕು. ಓಕೆ, ಇದಕ್ಕೆ ನಾವು 2 ಚಮಚಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಇನ್ನು ಸ್ವಲ್ಪ, ಇದು ಉಪ್ಪಿನಕಾಯಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ನಾವು 1/4 ಕಪ್ ಆಗೋಷ್ಟು ನಿಂಬೆಹಣ್ಣನ್ನು ಜ್ಯೂಸನ್ನು ಹಾಕ್ತಾಯಿದ್ದೀವಿ. ಹಾಕಿ ಕ್ಲೋಸ್ ಮಾಡಿ ಶೇಕ್ ಮಾಡಬೇಕು. ಶೇಕ್ ವೆಲ್. ಎಸ್, ಇದನ್ನು ಈ ಶೇಕ್ ಮಾಡಿ ಏನು ಇಟ್ಟಿರ್ತೀವಲ್ಲ ಇದನ್ನು ಆಲ್ಮೋಸ್ಟ್ ನಾವು 3 hours ಏನು ಯೂಸ್ ಮಾಡೋಕ್ಕಾಗೋದಿಲ್ಲ. 3 hours ಹಾಗೇ ಇಟ್ಬಿಡಬೇಕು. ಸೊ ಅದೆಲ್ಲ ಉಪ್ಪು ಮತ್ತು ಲೆಮನ್ ಏನಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಏನು ಗುಣಗಳಿದೆ ಅದನ್ನು 10ರಷ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಇದು. ಆಮೇಲೆ ನಾವು
3 hours ಆದಮೇಲೆ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ತರಕಾರಿ ನಾವು ಪಲ್ಯ ಎಲ್ಲ ಏನು ಮಾಡ್ತೀವಿ ಅದ್ರ ಜೊತೆಗೆ ಉಪ್ಪಿನಕಾಯಿ ಥರ ಇದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಚಪಾತಿ, ಅನ್ನ ಎಲ್ಲದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಕೂಡ ಇದು ಕಲರ್ಫುಲ್ಲಾಗಿರುತ್ತೆ, ರುಚಿಕರವಾಗಿರುತ್ತೆ, ಮತ್ತು ಇದರಲ್ಲಿ ಆಯಿಲೇ ಇಲ್ಲ, ನೋ ಆಯಿಲ್ ಆಗಿರೋದ್ರಿಂದ. ಆಮೇಲೆ ವೆರಿ ಲೆಸ್ ಇಂಗ್ರೀಡಿಯೆಂಟ್. ಆಮೇಲೆ ಅದ್ರದ್ದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದ್ರದ್ದೇನು ಕ್ವಾಲಿಟಿ, ನಾವು ಕುಕ್ ಮಾಡ್ತಾ ಇಲ್ಲ, ಬೇಯಿಸ್ತಾ ಇಲ್ಲ, ಕಾಯಿಸ್ತಾ ಇಲ್ಲ, ಅದ್ರದ್ದೆಲ್ಲ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಹಾಗೆ ಇಂಟ್ಯಾಕ್ಟ್ ಇರೋದ್ರಿಂದ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ನಮ್ಮ ಮನೆಗಳಲ್ಲಿ ಪುಟ್ಟ ಮಕ್ಕಳಿರ್ತಾರೆ, ಅವ್ರಿಗೂ ಕೂಡ ಆವಾಗವಾಗ ಏನಾದರೂ ತುಂಬ ಟೇಸ್ಟಿ ತಿನ್ನಬೇಕು, ಜೊತೆಗೆ ಆಹಾರ ತುಂಬ ಅನ್ನ ಸಾರು ಬರೀ ಅದೇನಾ ಅಂತ ಕೇಳ್ತಿರ್ತಾರೆ. ಅವ್ರಿಗೆ ರ್ಯಾಪ್ಸು, ರೋಲ್ಸ್ ಎಲ್ಲ ನಾವು ಮಾಡಿಕೊಡೋಕ್ಕೆ ಇದನ್ನು ಒಳಗಡೆ ಹಾಕಿಬಿಟ್ಟು ನಾವು ದೋಸೆ ರ್ಯಾಪ್, ಚಪಾತಿ ರ್ಯಾಪ್, ರೋಲ್ಸ್ ಎಲ್ಲನೂ ನಾವು ಇದರಲ್ಲಿ ಮಾಡಿ ತಿನ್ನಿಸ್ಬೋದು. ಇದನ್ನು 2 hours ಆದಮೇಲೆ ಅದು ಪೂರ್ತಿಯಾಗಿ ಎಲ್ಲ ಉಪ್ಪನ್ನು ಹೀರ್ಕೊಂಡಿರುತ್ತೆ. ಆಮೇಲೆ ನೀವು ರೆಫ್ರಿಜರೇಟ್ ಮಾಡಿ 4 to 5 days ನೀವು ಇದನ್ನು ಹಾಗೇ ಉಪಯೋಗಿಸ್ಕೋಬೋದು. ಆದರೆ ರೆಫ್ರಿಜರೇಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇದು ಹೇಗಿದೆ ಅಂತ ಮಾಡಿಕೊಂಡು ನನಗೆ ಹೇಗೆ ನಿಮಗೆ ಉಪಯೋಗ ಆಯಿತು ಅಂತ ತಿಳಿಸಿ. ನಮಸ್ತೆ. ನೆಕ್ಸ್ಟ್ ವಿಡಿಯೋ ಸಿಗೋಣ.